ಅಲ್ಲ ನಮ್ಮ ಮನೆಯವರಿಗೆಲ್ಲ ಏನಾಯ್ತು ಅಂತ ಹಿಂಗಾಡ್ತಿದಾರೆ ಅಂತ ಗೊತ್ತಾಗ್ಲಿಲ್ವಲ್ಲ. ಅಲ್ಲ ಎಲ್ಲಾ ಚೆನ್ನಾಗಿತ್ತು. ನನ್ನ ಮಗ ಸೊಸೆನೂ ಚೆನ್ನಾಗಿದ್ದಾರೆ. ಎಲ್ಲಾರು ಹೇಳ್ದಂಗೆಲ್ಲ ಮಾತು ಕೇಳ್ಕೊಂಡು ಎಷ್ಟೊಂದ್ ಚೆನ್ನಾಗಿ ಖುಷಿ ಖುಷಿಯಾಗಿ ಎಷ್ಟೊಂದ್ ಚೆನ್ನಾಗಿದ್ದು. ಯಾವತ್ತೂ ಇಲ್ದಿರೋ ನನ್ನ ತಮ್ಮ ಇಂಥ ಕೆಲಸ ಮಾಡ್ಬಿಟ್ಟಿದಾನಲ್ಲ. ಅವನಿಗೆ ಏನಂತದಾಗಿತ್ತು? ಅಲ್ಲ ನನಗ್ ಕೇಳಿದ್ರೆ ನಾನೇ ಖರ್ಚಿ ಕೊಡ್ತಿದ್ದೆ. ಹೋಗಿ ಹೋಗಿ ಬರೀ 100-200 ತೆಂಗಿನಕಾಯಿ ಕದ್ಬಿಟ್ಟು ಅನ್ಯಾಯವಾಗಿ ಕೆಟ್ಟವನಾಗ್ಬಿಟ್ನಲ್ಲ ಅವನ್ ಬಾವನ ಮುಂದೆ. ಇಷ್ಟೊಂದೆಲ್ಲ ಕಷ್ಟಪಟ್ಟಿದ್ದಾನೆ. ಇಷ್ಟೊಂದು ವರ್ಷ ಎಲ್ಲ ಅವ್ರ ಬಾವನಿಂದ ಹೋಗಿ ತಿರ್ಗಾಡಿ ಎಷ್ಟೊಂದೆಲ್ಲ ಕೆಲಸ ಮಾಡಿದಾನೆ. ಹೊಲ ತೋಟ ಗದ್ದೆ ಎಲ್ಲ ಅವನೇ ಉಳಿಸಿರೋದು. ಹಿಂಗೆ ಮಾಡ್ಕೊಂಡು ಹೋಗ್ಬಿಟ್ನಲ್ಲ, ಕೆಟ್ಟ ಹೆಸರು ಆಗ್ಬಿಡ್ತು. ನನ್ಗೆ ಸಹಿಸ್ಕೊಳಕ್ಕೆ ಆಗ್ತಿಲ್ಲ. ಈ ಕಡೆ ಗಂಡನ ಮಾತು ಕೇಳೋಣ, ಈ ಕಡೆ ಮಗನ ಮಾತು ಕೇಳೋಣ, ಈ ಕಡೆ ತಮ್ಮಂಗೆ ಮೋಸ ಮಾಡೋಣ, ಬೇಜಾರ್ ಮಾಡ್ಸೋಣ. ಒಂದೂ ಗೊತ್ತಾಗ್ತಿಲ್ಲ ನನ್ಗಂತೂ ಏನ್ ಮಾಡೋದು ಏನ್ ಬಿಡೋದು ಅಂತ. ಪಾಪ ನನ್ ತಮ್ಮ ಅಂತವನೇನಲ್ಲ. ಇಷ್ಟು ವರ್ಷ ಅವ್ರ ಮಗ ಮಗಳು ಇದ್ರು ನನ್ಗೋಸ್ಕರ ಅಂತ ನಮ್ಮ ಅಕ್ಕ ನಮ್ಮ ಬಾವ ಅಂತ ನಮ್ಮ ಮನೆಗೋಸ್ಕರ ದುಡಿದಿದ್ದಾನೆ ನನ್ನ ತಮ್ಮ. ಅವನ ಬಗ್ಗೆ ನಾನು ಮಾತಾಡಂಗಿಲ್ಲ. ಆದ್ರೆ ಇವತ್ತು ಇಂಥ ಕೆಲಸ ಆಗ್ಬಿಟ್ಟು ಅನ್ಯಾಯವಾಗಿ ಕೆಟ್ಟವ್ರು ಆಗ್ಬಿಟ್ನಲ್ಲ, ಅವನಿಗೆ ದೂರ ಮಾಡೋದಕ್ಕೂ ನನಗೆ ಮನ್ಸು ಬರ್ತಿಲ್ಲ. ಇವ್ರು ಕೊರಗಾಡ್ತಿದ್ದಾರೆ. ಬಾಮೈದ ಮಾತೆತ್ತಿರೆ ಬಾಮೈದ ಅಂತ 20 ಸಲ ತಿರ್ಗಾಡ್ತಿದ್ರು. ಬಾಮೈದ ಬರಲ್ಲ, ಇಷ್ಟೊತ್ತವರೆಗೂ ಫೋನ್ ಮಾಡಿ ಕರಿಯ ನಿನ್ ತಮ್ಮಂಗೆ ತೋಟದ ಹತ್ರ ಹೋಗ್ಬೇಕು ಅಂತ ಫೋನ್ ಮೇಲೆ ಮಾಡಿ ಕರಿಯೋರು. ಇವಾಗ ಮಾತೆತ್ತಿರೆ ಬಾಮೈದ ಅಂತ ಹೇಳ್ತಿದ್ದವ್ರು ಮಾತೇ ಆಡ್ತಿಲ್ಲ. ಯೋಚನೆ ಮಾಡ್ಕೊಂಡು ಕುಂತ್ಕೊಂಡಿದ್ದಾರೆ. ಅವ್ರೊಂದ್ ಮೂಲೆಯಲ್ಲಿ ಕುಂತಿದ್ದಾರೆ, ನಾನೊಂದ್ ಕಡೆ ಬಂದು ಕುಂತಿದ್ದೀನಿ. ಇಂಥ ಪರಿಸ್ಥಿತಿ ಬರುತ್ತಂತ ನಾನಂತೂ ಊಹಿಸ್ಕೊಂಡಿರಲಿಲ್ಲ. ಯಾಕಿಂತ ಕೆಲಸ ಮಾಡ್ಕೊಂಡ ಇವನು? ಒಂದು ಗೊತ್ತಾಗ್ತಿಲ್ಲ ನನಗಂತೂ. ಅತ್ಲಾಗಿ ಯಾರ ಮಾತು ಕೇಳಿ ಮಾಡಿದ್ನೋ ಏನೋ, ಏನ್ ಬೇಕು ಅಂತ ಮಾಡಿದ್ನೋ, ಗೊತ್ತಿದ್ದಂಗ್ ಮಾಡಿದ್ನೋ, ಗೊತ್ತಿಲ್ದಂಗ್ ಮಾಡಿದ್ನೋ, ಏನ್ ಇವ್ನು ತಪ್ಪು ಮಾಡಿದಾನೋ ಮಾಡಿಲ್ವೋ ಒಂದು ಗೊತ್ತಿಲ್ಲ ನನಗಂತೂ. ಪಾಪ ಮಗಳಿಗೆ ಮದುವೆ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಮದುವೆ ಮಾಡ್ಕೊಂಡ್ ಬರಿಲ್ಲ ಅಂದ್ರು, ಅಷ್ಟೊಂದೆಲ್ಲ ಮೋಸ ಮಾಡಿದ್ರು, ಅಷ್ಟೊಂದೆಲ್ಲ ಬೇಜಾರ್ ಮಾಡಿಸಿದ್ರು, ಗಂಡ ಹೆಂಡತಿ ಇಬ್ರು ಒಂದ್ ಈಟು ಬೇಜಾರ್ ಮಾಡ್ಕೊಳ್ಳಿಲ್ಲ. ಸುಮ್ಕಿರಕ ನೀನ್ ಅನ್ಕೋಬೇಡ, ಬೇಜಾರ್ ಮಾಡ್ಕೋಬೇಡ ಅಂತ ನನಗೆ ಬುದ್ಧಿವಾದ ಹೇಳಿ ನನ್ ತಮ್ಮ ಬಂದ್ಬಿಟ್ಟು ಕೆಲಸ ಮಾಡೋನು. ಅಂತದ್ರಲ್ಲಿ ಹಿಂಗಾಗೋಯ್ತಲ್ಲ, ಅದೇ ಬೇಜಾರಾಗ್ತೈತೆ ನನ್ಗಂತೂ. ಏನ್ ಮಾಡೋಣ, ಇದನ್ನ ಹಿಂಗೆ ಬಿಟ್ರೆ ದೂರ ಆಗ್ಬಿಡ್ತೀವಿ, ಸಂಬಂಧ ದೂರ ಮಾಡ್ಕೋಬೇಕಾಗುತ್ತೆ. ನನ್ ತಮ್ಮಂಗೆ ನಾನಂತೂ ಬಿಟ್ಕೊಳಕ್ಕೆ ನನ್ಗೆ ತಯಾರಿ ಇಲ್ಲ. ನನ್ಗಂತೂ ಏನಾದ್ರೂ ಮಾಡ್ಬಿಟ್ಟು ನನ್ ತಮ್ಮ ತಿರ್ಗಾ ಬರ್ಲೇಬೇಕು ನನ್ ಮನೆಗೆ. ಹಂಗ್ ಮಾಡ್ಲೇಬೇಕು ನಾನು, ಇಲ್ಲ ಅಂದ್ರೆ ಸರಿ ಆಗಲ್ಲ. ನನ್ ತವ್ರ ಮನೆ ಕಡೆಯಿಂದ ಇರೋನು ಅಂದ್ರೆ ನನ್ನ ತಮ್ಮ ಒಬ್ನೇನೆ. ಅವನು ಹಿಂಗ್ ದೂರ ಆಗ್ಬಿಟ್ರೆ ನನ್ಗಿರೋದಕ್ಕಾಗುತ್ತಾ? ಎಷ್ಟ್ ನೋವು ಆಗ್ಬೇಡ. ಏನ್ ಮಾಡೋಣ ಹೇಳ್ರಿ, ನನ್ ಕೈಲಂತೂ ತಡ್ಕೊಳಕ್ಕೆ ಆಗ್ತಿಲ್ಲ. ಇವ್ನ್ ದಿಲೀಪನು ಸುಮ್ನಾರು ಇರಲ್ಲ. ಇವ್ನ್ ದಿಲೀಪ ಬಾವ ನೀನ್ ಬರ್ಲೇಬೇಡ, ನಮ್ ತೋಟದ ಹತ್ರ ಬಂದ್ ಕಾಲ್ ಇಡ್ಲೇಬೇಡ ಅಂತ ಹೇಳ್ಬಿಟ್ಟ. ಅದೆಷ್ಟ್ ಬೇಜಾರ್ ಮಾಡ್ಕೊಂಡ್ರೆ ಏನೋ ಗಂಡ ಹೆಂಡತಿ ನನ್ಗಂತೂ ಗೊತ್ತಿಲ್ಲ. ಏನ್ ಮಾಡೋಣ, ಈ ಕಡೆ ಯಾರ್ಯಾರ ಮಾತ್ ಅಂತ ಕೇಳೋಣ, ನನ್ ಗಂಡನ ಮಾತ್ ಕೇಳೋಣ, ಮಗನ ಮಾತ್ ಕೇಳೋಣ, ಇಲ್ಲ ತಮ್ಮಂಗ್ ಸಹಾಯ ಮಾಡೋಣ, ಒಂದು ಗೊತ್ತಾಗ್ತಿಲ್ಲ. ಎಲ್ಲಾ ಕಡೆನೂ ನೆಮ್ಮದಿಯಾಗಿ ಖುಷಿ ಖುಷಿಯಿಂದ ಒಬ್ರಿಗೊಬ್ರು ನನ್ಗೊಂದ್ ಗಳಿಗೆನು ಬಿಟ್ಟಾದ್ರೂ ಇರ್ತಿದ್ರ. ಏನ್ ಬೇಕಾದೆಲ್ಲ ತಗೊಂಬಂದು ಮಾಡಾಕವ್ರು ನನ್ಗೆ. ನನ್ ಮಗಳು ಚಂದು ಅಂತೂ ಬಂದ್ರೆ ಮಾವ ಅತ್ತೆ ಅಂತ ಅಲ್ಲೇ ಉಳ್ಕೊಂಡವಳು, ಅಲ್ಲೇ ಇರೋಳು. ನನ್ನ ಮನೆಗಿಂತ ಜಾಸ್ತಿ ಅಲ್ಲೇ ಇರೋಳು. ಇವ್ ನಮ್ ದಿಲೀಪ ಏನ್ ಕಡಿಮಿನ? ನಾನು ನಮ್ಮ ಅಪ್ಪ ಬೈದು ಎಲ್ಲ ಕಳಿಸ್ತಿರ್ಬೇಕಾದ್ರೆ ನಾನು ಮಾವನ ಮನೆಗೆ ಹೋಗ್ಬಿಡ್ತೀನಿ ಅಂತ ಅಲ್ಲೇ ಹೋಗಿ ಉಳ್ಕೊಳ್ಳೋನು. ಇತ್ತೀಚೆಗೆ ಮದುವೆ ಆಗಿದ್ದಿಂದ ಈ ಕಡೆ ಇದ್ದಾನೆ ಅಷ್ಟೇ, ಇವಾಗ ಹೋಗ್ತಿಲ್ಲ. ಅದು ಬಿಟ್ರೆ ಮೊದ್ಲಿಂದಾನು ಅಲ್ಲೇ ಇದ್ದ. ಅಷ್ಟೊಂದೆಲ್ಲ ಮಾಡಿ ನಮ್ಗೋಸ್ಕರ ಅಷ್ಟೊಂದೆಲ್ಲ ಕಷ್ಟಪಟ್ಬಿಟ್ಟು ಇವಾಗ ನನ್ನ ತಮ್ಮಂಗೆ ಕೈ ಬಿಟ್ಬಿಟ್ರೆ ಆಗುತ್ತಾ ಪಾಪ? ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ, ಏನಾದ್ರೂ ಮಾಡ್ಬಿಟ್ಟು ಮದ್ವೆನಾದ್ರೂ ಮಾಡಿಸಿ ಚೆನ್ನಾಗಿ ಅವ್ರಿಗೂ ಏನಾದ್ರೂ ಒಂದ್ ಸೌಕರ್ಯ ಮಾಡ್ಕೊಡ್ಬೇಕು. ಇಲ್ಲ ಅಂದ್ರೆ ಹಿಂಗೆ ಬಿಟ್ರೆ ಆಗಲ್ಲ ಪಾಪ. ಅವ್ರಿಗೂ ಕಷ್ಟ ಐತೆ. ಎಲ್ಲಂತ ಹೋಗ್ತಾನೆ ಇವಾಗ, ಏನಂತ ಮಾಡ್ತಾನ ಅವನ್ ಪಾಪ? ಅವನು ಒಬ್ನೇನೆ. ಅದ್ ಯಾರ್ ಕಣ್ಬಿತ್ತು ಏನೋ ಅತ್ಲಾಗಿ ನಮ್ಮ ಮನೆ ಮೇಲೆ ಅತ್ಲಾಗಿ ಎಲ್ಲಾ ಕಡೆ ನಾನು ತೊಂದ್ರೆ ಮೇಲ್ ತೊಂದ್ರೆ ಆಗ್ತಾನೆ ಇರುತ್ತೆ. ಒಂದ್ ಸರಿ ಆಯ್ತು ಅಂದ ತಕ್ಷಣ ಇನ್ನೊಂದ್ ಏನಾದ್ರೂ ಒಂದ್ ತೊಂದ್ರೆ ಅಲೆ ಬಂದಿರುತ್ತೆ. ಏನ್ ಮಾಡೋದು ಏನೋ ಅತ್ಲಾಗಿ. ಯಾಕೆ 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 ಏನಾಯ್ತೆ? ಏನೋ ಯೋಚನೆ ಮಾಡ್ಕೊಂಡ್ ಕುಂತಿದ್ಯಾ? ಯಾಕೆ ಯಾರು ಏನಂದ್ರು? ಏನಾಯ್ತೆ? ಏನಿಲ್ಲ ಕಣ ಬರ್ರಿ. ಯಾಕೆ ಯಾರು ಏನಂತಾರೆ ನನಗ್ ಮಾತಾಡ್ಸಕ್ಕೆ ಎದುರ್ತಾರೆ ಈ ಊರಲ್ಲಿ. ಅಂತದ್ರಲ್ಲಿ ನನ್ಗೆ ಯಾರು ಏನಂತಾರೆ? ಬರ್ರಿ ಕೂತ್ಕೊ ಬರ್ರಿ. ಎಲ್ಲಿ ತೋಟದ ಹತ್ರ ಹೋಗಿದ್ರ? ಇವಾಗ ಬಂದ್ರ? ಕಡೆ ತೋಟದ ಹತ್ರ ಹೋಗಿದ್ದೆ, ಸಾಕಾಗೋಯ್ತು ಕಣೆ. ಏನ್ ಬಿಸ್ಲೈತೆ ಇದು. ಬಿಸ್ಲಲ್ಲಿ ಕೂತ್ಕೊಳಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ. ಯಪ್ಪ ಸಾಕಾಗೋಯ್ತು ಕಣಮ್ಮ ನನ್ಗಂತೂ ಹೊತ್ಲಾಗಿ. ಒಡಗೋ ಪಾಪ ಶಶಿಗೆ ಹೇಳ್ಬಿಟ್ಟು ಒಂದ್ರಿಟ್ಟು ಏನಾದ್ರು ಜ್ಯೂಸ್ ಏನಾದ್ರು ತಂಪುಗಲೆ ಜ್ಯೂಸು ಮಸಾಲೆ ಮಜ್ಜಿಗೆ ಏನಾದ್ರು ಮಾಡಿಸ್ಕೊಂಬ ಹೋಗು, ಕುಡಿತೀನಿ. ಸಾಕಾಗೋಯ್ತೆ. ಶಪ್ಪ ಒಳಗೆ ಇವಳೆ ಹೋಗ್ಬಿಟ್ಟು ಮೊದ್ಲು ತಂಪಾಗಿ ತಣ್ಣಗಲೆ ಇರೋದು ಒಳ್ಳೆ ನೀರು ತಗೊಂಬ ಹೋಗಿ ಕುಡಿಯೋಣ. ಮೊದ್ಲು ನೀರು ಕುಡಿತೀನಿ ಹೋಗಿ. ಲೇ ಇವಳೆ ಇದ್ಯಾಕೆ ಇದ್ಯಾವ ಲೋಕದಲ್ಲಿದ್ದಾಳಂತ ಕಾಣನಪ್ಪ. ಪಕ್ಕದಲ್ಲಿ ಕೂತ್ಕೊಂಡು ನೀರ್ ತಗೊಂಬಾರೆ ಕುಡಿಯಕ್ಕೆ, ನೀರ್ ತಗೊಂಬಾರಿ ಅಂತ ಹೇಳಿದ್ರು ನೀರ್ ತಗೊಂಬಾರ್ದಲ್ಲಿ ಏನ್ ಯೋಚನೆ ಮಾಡ್ತಿದ್ಯಾ? ಅದ್ ಯಾವ ಲೋಕದಲ್ಲಿ ಹೋಗಿದ್ಯಾ? ಮುಳುಗೋಗಿದ್ಯಲ್ಲೇ ಏನೋ ಯೋಚನೆ ಮಾಡ್ಕೊಂಡು. ಏನಾಯ್ತ ಇವಳೆ? ಓಹೋ ಇವನ್ ತಮ್ಮ ಕಳ್ಳ, ಇವನ್ ಬಗ್ಗೆ ಯೋಚನೆ ಮಾಡ್ತಿರ್ಬೇಕು.
ಸರಿ ಆಯ್ತು. ಏನ್ ಮಾಡಿದೆ ಇವಳೆ ಈಗ ನಾನು ಅಂತ ಪರಿಸ್ಥಿತಿಲಿ ಇಲ್ಲ ಕಡೆ. ಅರ್ಥ ಮಾಡ್ಕೊಳ್ಳಿ ನೀನೆ. ಅಲ್ಲ ಕಣ್ಣಿಂದಾನು ಇವ್ನು ಹಿಂಗೆಲ್ಲ ಮಾಡಿದಾನಂತ ಗೊತ್ತಿದ್ರು ಈಗ ಅವನಿಗೆ ಬಾಮೈದ ಅಂತ ನಾನಂತೂ ಯಾವ ರೀತಿ ಕ್ಷಮಿಸನೆ ಇವಳೆ? ನೀನೇ ಯೋಚನೆ ಮಾಡೆ. ನಿನ್ ತಮ್ಮ ಮಾಡಿದ್ದೆಲ್ಲ ಸರಿಯೇನೆ? ಅವನಿಗೆ ಯಂತ್ರದಲ್ಲಿ ಕಡಿಮೆ ಮಾಡಿದ್ದೆ ನಾನು. ನೀನು ನೋಡ್ದಂಗೆ ಮಗಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿದ್ನಲ್ಲೇ. ಪ್ರತಿಯೊಂದು ವ್ಯವಹಾರಗಳನ್ನೆಲ್ಲ ಅವನ ಕೈಲಿ ಕೊಟ್ಟಿದ್ದೆ. ಏನಾದ್ರು ಮಾಡ್ಬೇಕಾದ್ರೂ ಅವನಿಗೆ ಕೇಳನೆ ಮಾಡ್ತಿದ್ದು. ಅಂತದ್ರಲ್ಲಿ ಇವನು ನನಗೆ ಇಂಥ ಮೋಸ ಮಾಡ್ತಾನಂತ ನಾನಂತೂ ಊಹಿಸ್ಕೊಂಡಿರಲಿಲ್ಲ ಕಣೆ ಕನ್ಸು ಮನ್ಸಲ್ಲೂ. ಹೇಳ ಇವಳೆ, ನೀನೇ ಹೇಳೆ ಒಂದ್ರಿಟ್ಟು. ನಾನು ಏನ್ ಮಾಡ್ಬೇಕಿತ್ತೆ? ನೀನೇ ಹೇಳಮ್ಮ. ನೋಡ್ರಿ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀರಿ ನೋಡ್ರಿ. ಸುಮ್ನೆ ನನಗೆ ಕೋಪ ಬರ್ಸ್ಬೇಡ್ರಿ. ನನ್ ತಮ್ಮಂಗೆ ಬಾಯ್ ಬರುತ್ತಂತ ಹೆಂಗ್ ಬೇಕಂಗೆ ನೀವು ಕಳ್ಳಾಗಿಲ್ಲ ಅಂತ ಹೇಳ್ಬೇಡ್ರಿ. ನನ್ ತಮ್ಮ ಕಳ್ತನ ಮಾಡಿದಾರಂತ ಅದ್ ಹೆಂಗ್ರಿ ಹೇಳ್ತೀರಾ? ಹೆಂಗ್ ಹೇಳ್ತೀರಾ ಅಂತ ನೀವು? ಏನೋ ಗೊತ್ತಿಲ್ದಂಗೆ ಏನೋ ಮಾಡಿರ್ಬೇಕು. ಆ ಲೆಕ್ಕಾಚಾರಿ ಜೊತೆ ಸೇರ್ಕೊಂಡ್ಬಿಟ್ಟು ಆ ಲೆಕ್ಕಾಚಾರಿ ಏನಾರು ಚೀಲ ಏನಾರು ತಗೊಂಬಂದ್ ಕೊಡು ಅಂತಾನೆ ಏನೋ ಹೇಳಿರ್ಬೇಕು. ಹಂಗಾಗಿ ತಗೊಂಡೋಗಾದ್ರೂ ಕೊಟ್ಟಿರ್ಬೋದಲ್ಲ. ಅದನ್ನ ಬಿಟ್ಬಿಟ್ಟು ನನ್ನ ತಮ್ಮನ ಮೇಲೆ ಸುಮ್ನೆ ಕಳ್ಳ ಅಂತ ನೀವು ಆರೋಪ ಮಾಡ್ತೀರಿ, ಒತ್ಸಿರಿ. ಸುಮ್ನಿರಿ. ನೋಡೋಣ. ಅಲ್ಲ ಕಣ್ರಿ, ನಾನ್ ಹೇಳೋದು ನಿಮ್ಗೆ ಒಂದೇ ಮಾತು ಕಣ್ರಿ. ಇಷ್ಟು ವರ್ಷ ಏನ್ ಮಾಡ್ದಲೇ ಇರೋ ನನ್ನ ತಮ್ಮ ಇವತ್ತು ಅದ್ ಹೆಂಗ್ ಮಾಡ್ಬಿಡ್ತಾನ್ರಿ? ಅಲ್ಲ ಎಲ್ಲಾ ವ್ಯವಹಾರ ಅವನ ಕೈಲೇ ಕೊಟ್ಟಿರ್ತಾನೆ. ಹಂಗಿದ್ದಿದ್ರೆ ಅವ್ನು ಬೇಕಾದಷ್ಟು ಎಲ್ಲಾನು ಮಾರ್ಕೊಂಡು ತಿನ್ಬೋದಿತ್ತಲ್ರಿ. ಸುಮ್ನೆ ಅವನ ಮೇಲೆ ಯಾಕ್ರಿ ದೂರನ? ನಾನ್ ಮಾತ್ ಕೇಳ್ರಿ, ನೀವು ಆತರ ಪಡ್ಬೇಡ್ರಿ. ಸಮಾಧಾನದಿಂದ ಯೋಚನೆ ಮಾಡ್ರಿ. ಇವ್ರದ್ದು ಮಾತ್ ಕೇಳಕ್ ಹೋಗ್ಬೇಡ್ರಿ ಕಣ್ರಿ. ಇವಳು ತಮ್ಮಂಗೆ ದೊಡ್ಡದಾಗ್ ಬೇರೆ ವಹಿಸ್ಕೊಂಡ್ಬಂದ್ಲು. ಕಣ್ಣಾರೆ ನೆನೆ ಕಳ್ತನ ಮಾಡಿರೋದು ಕಣ್ಣಾರೆ ನೋಡಿದ್ರು ಆಗಾಗ್ಲ ಹಿಂಗೆ ಹೇಳ್ತಿದ್ರೆ ಬಲು ಬೇಜಾರಾಗೋದ್ ಕಣೆ ಇವಳೆ ನನಗೆ. ಸುಮ್ಕಿರು ನೀನು, ಯಾರಿಗೂ ವಹಿಸ್ಕೊಂಡ್ ಬರ್ಬೇಡ ನೀನು. ಅಲ್ಲ ಕಣ್ರಿ, ನಾನೇನು ವಹಿಸ್ಕೊಂಡು ಮಾತಾಡ್ತಿಲ್ಲ. ಇರೋದನ್ನ ಕರೆಕ್ಟ್ ಆಗಿ ಹೇಳ್ತಿದೀನಿ. ಒಂದ್ ಸ್ವಲ್ಪ ನೀವು ತಾಳ್ಮೆಯಿಂದ ಇದ್ದು ಒಂದ್ ಸ್ವಲ್ಪ ಯೋಚನೆ ಮಾಡಿ. ಏನಾಯ್ತು ಏನು ಎತ್ತ ಅಂತ ಸ್ವಲ್ಪ. ಸುಮ್ನೆ ನನ್ನ ತಮ್ಮನ ಮೇಲೆ ದಯವಿಟ್ಟು ದೂರಕ್ಕೆ ಹೋಗ್ಬೇಡ್ರಿ ನೀವು. ಅಲ್ಲ ಇಷ್ಟು ವರ್ಷ ಎಲ್ಲ ಎಷ್ಟೊಂದು ಕಷ್ಟಪಟ್ಟಿದ್ದಾನ್ರಿ. ಮನೆ ಎಲ್ಲದನ್ನು ಉಳಿಸೋದಕ್ಕೋಸ್ಕರ ನನ್ನ ತಮ್ಮ ಎಷ್ಟೊಂದು ಕಷ್ಟಪಟ್ಟಿದ್ದಾನಂತ ನಿಮ್ಗೂ ಗೊತ್ತಲ್ರಿ. ಹಿಂಗ್ ಗೊತ್ತಿದ್ದು ನೀವು ಈ ರೀತಿ ಎಲ್ಲ ಮಾತಾಡ್ಬೇಕಂದ್ರಿ ನನಗೆ ಬಹಳ ಬೇಜಾರಾಗೋಗ್ಬಿಡುತ್ತೆ. ಬಾರಮ್ಮವ, ಬನ್ನಿ ಅತ್ತೆ, ಬನ್ನಿ ಅತ್ತೆ. ಅದೇ ಕಲ್ಲೇ ನಿಂತ್ಕೊಂಡ್ಬಿಟ್ರಿ. ಬನ್ನಿ, ನಾನಿದ್ದೀನಿ. ಅಂತದೇನ್ ತಪ್ಪೇನು ಮಾಡಿಲ್ಲ. ನೀವು ಬೇಜಾರ್ ಮಾಡ್ಕೊಂಡು ನಿಂತ್ಕೊಳ ಅಂತದ್ದು ಮಾವ. ನಾನು ಹೇಳ್ತಿಲ್ವಾ? ಬಾರಮ್ಮವ ನೀನು. ನೋಡ್ದೇನಪ್ಪ, ಅದ್ಯಾಕೆ ಅವರಿಗೆ ಈ ಹುಡುಗಿ ಕರ್ಕೊಂಡ್ ಬರ್ತಿದ್ದಾಳಂತ ಇವಳು ಹೇಳ್ದಂಗೆ ಕೇಳ್ದಂಗೆ. ನಾನು ಬರ್ಬೇಡ್ರಿ ಅಂತ ಹೇಳಿದೀನಿ, ಕಳ್ಸಿದೀನಿ ನಮ್ಮ ಮನೆ ಹತ್ರ ಬರ್ಬೇಡ್ರಿ ನೀವು ಯಾರುನು ಅಂತ. ಈ ಮಗ ನೋಡು ಹೋಗ್ಬಿಟ್ಟು ಕರ್ಕೊಂಡ್ ಬಂದಿರೋದು ಇವಳು. ಹೋಗತ್ಲಾಗಿ ಏನಪ್ಪ ಅತ್ಲಾಗಿ. ಮಗಳೇ ಚಂದ್ವ, ಇದ್ಯಾಕಮ್ಮ ಅವ್ರಿಗೆ ಕರ್ಕೊಂಡ್ ಬರ್ತಿದ್ಯಾ? ಏನಕ್ ಬರ್ತಿದಾರ ಅವ್ರು? ಸುಮ್ಕಿರು. ನಿನಗ್ ಗೊತ್ತಾಗಲ್ವಾ ನಿನ್ಗೆ? ನಾನು ಕಳ್ಸಿದೀನಿ ತಾನೇ ನಿನಗೆ. ನೀನ್ ಹೋಗ್ ಬರೋದಿದ್ರೆ ನಿನ್ ಪಾಡಿಗೆ ನೀನ್ ಹೋಗ್ಬಾ. ಇಲ್ಲಿ ಮಂತವೆಲ್ಲ ಯಾರಿಗೂ ಬಿಟ್ಕೋಬೇಡ, ಕರ್ಕೋಬೇಡ ಅಂತ ಹೇಳಿದೀನಿ. ಎಲ್ಲಾರು ಇಷ್ಟ ದಿವಸ ಇಟ್ಕೊಂಡಿದ್ ನಂಬಿಕೆಗೆ ಎಲ್ಲಾರು ಮೋಸ ಮಾಡಿದ್ ಸಾಕು. ಇನ್ಮೇಲಿನ ಅಂತೂ ನಾನಂತೂ ಮೋಸ ಆಗೋದಕ್ಕೆ ತಯಾರಿಲ್ಲ, ಮೋಸ ಹೋಗೋದಕ್ಕೆ. ನೀನ್ ಸುಮ್ಕಿರಪ್ಪ ನೀನು. ನೀನ್ ಹಿಂಗೆಲ್ಲ ಮಾತಾಡ್ಬೇಡ ನೀನು. ಮಾವ ಅತ್ತೆ ಎಷ್ಟೊಂದು ಬೇಜಾರ್ ಮಾಡ್ಕೊಂಡು ಎಷ್ಟ್ ಬೇಜಾರಿಂದ ತಿಂಡಿ ತಿಂದಂಗೆ ಊಟ ಮಾಡ್ದಂಗೆ ಕುಂತಿದ್ರು ಅಂತ ನನಗ್ ಮಾತ್ರ ಗೊತ್ತು. ನಿನ್ಗೇನ್ ನೀನ್ ಮಾತಾಡ್ತೀಯ? ಸುಮ್ಕಿದ್ಬಿಡು ನೀನು, ಏನು ಮಾತಾಡ್ಬೇಡ ನೀನು. ಅಲ್ಲಮ್ಮ ಚಂದು, ನಾನು ಹೇಳ್ದೆ ತಾನೆ ನಿನಗೆ. ಬಾವ ನನ್ನ ಮಾತು ಕೇಳಲ್ಲ ಕಣಮ್ಮ, ನನ್ನ ಮಾತು ಕೇಳಲ್ಲ. ಹೇಳ್ದೆ ತಾನೆ ನಿನಗೆ. ಬೈತಾರೆ ಕಣಮ್ಮ, ಸುಮ್ಮಗ್ ಬಾರಮ್ಮ. ನನ್ ತಪ್ಪಿಲ್ಲ ಅಂದ್ರೂ ಅವ್ರು ತಪ್ಪಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಈಗ ಬಂದ್ಬಿಟ್ಟಿದೆ ಅವ್ರಿಗೆ ಮೈಂಡಿಗೆ. ಎಷ್ಟು ಇದು ಮಾಡಿದ್ರು ಏನ್ ಹೇಳಿದ್ರು ಅವ್ರು ಮಾತು ಕೇಳಲ್ಲ. ಬಾ, ಏನ್ ಪರವಾಗಿಲ್ಲ, ನಾನು ಹೋಗ್ತೀನಿ ಕಣಮ್ಮ, ನಾನು ಹೋಗ್ತೀನಿ, ಬರಲ್ಲ ಅಂತ ಹೇಳಿದ್ರು ನೀನ್ ಬಿಡ್ಲಿಲ್ಲ. ನೀನು ಹಿಂಸೆ ಮಾಡ್ಬಿಟ್ಟು ಕರ್ಕೊಂಡ್ ಬಂದ್ಬಿಟ್ಟೆ ನೀನು. ಲೇ ಬಾಮೈದ, ಬಾಯಿ ಮುಚ್ಕೊಂಡು ತೆಪ್ಪಗ್ ನಿನ್ಕೊಂಡ್ಬಿಟ್ರೆ ನನಗೂ ಒಳ್ಳೇದು, ನಿನ್ಗೂ ಒಳ್ಳೇದು. ನಾಟಕ ಮಾಡ್ಬೇಡಕ್ಕಲ್ಲ ನಾಟಕ. ಇಷ್ಟು ವರ್ಷ ನನ್ ಜೊತೆನೆ ಇದ್ಬಿಟ್ಟು ಏನೇನ್ ಮಾಡಿದ್ಯೋ ಏನೋ ಒಂದು ಗೊತ್ತಿಲ್ಲ. ಹಿಂಗೆಲ್ಲ ಮೋಸ ಮಾಡ್ತೀಯ ಅಂತ ನಾನು ಬಾಮೈದ ಅನ್ಕೊಂಡಿರಲ್ಲ ಕಳ್ಳ ನಿನ್ಗೆ. ನನ್ ಸ್ವಂತ ಮಗಗಿಂತ ದೊಡ್ಡ ಮಗ ಅನ್ಕೊಂಡ್ಬಿಟ್ಟಿದ್ನಲ್ಲೋ ನಿನ್ಗೆ. ಎಲ್ಲಾ ವ್ಯವಹಾರಗಳು ನಿನ್ ಕೈಲೇ ಕೊಟ್ಟಿದ್ನಲ್ಲ ಬಾಮೈದ. ಅಂತದ್ ಎಲ್ಲ ಮಾಡಿದ್ದೆ, ಏನ್ ಕಡಿಮೆ ಮಾಡಿದ್ನಲ್ಲ ನಾನ್ ನಿನ್ಗೆ. ಯಾಕ್ಲ ಇಂತ ಕೆಲಸ ಮಾಡ್ದಿ ನೀನು? ಹೇಳ ಬಾಮೈದ, ಬಾಯ್ ಬಿಟ್ಟು ನೀನೇ ಹೇಳು. ನೀವ್ ಒಂದ್ ದಿವಸನಾದ್ರೂ ಇವತ್ತಿನವರೆಗೂ ನಿಂತವ ಏನಾರ ಲೆಕ್ಕ ಕೇಳಿದಿನೆಲ್ಲ? ಆ ಲೆಕ್ಕಾಚಾರಿ ಜೊತೆ ಸೇರ್ಕೊಂಡ್ಬಿಟ್ಟು ಇಂಥ ಕೆಲಸ ಯಾಕೋ ಮಾಡಕ್ ಹೋದೆ? ಆ ಲೆಕ್ಕಾಚಾರಿಗೆ ಎಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದೆ. ಅವನು ಹಿಂಗೆಲ್ಲ ಮೋಸ ಮಾಡ್ತಾನಂತ ಅಂದ್ಕೊಂಡಿರ್ಲಿಲ್ಲ ಕಳ್ಳ ಬಾಮೈದ ನಾನು. ಹೋಗತ್ಲಾಗಿ ಹೊಟ್ಟೆ ಎಲ್ಲ ಉರ್ದೋಗಂಗ ಆಗ್ತೈತತ್ಲಾಗಿ. ಊರವರೆಲ್ಲ ಏನಂತ ಆಡ್ಕೊಂಡಿರ್ಬೇಕು, ಎಷ್ಟು ನಗಾಡಿರ್ಬೇಕು ಜನಗಳು. ಕಷ್ಟ ಸುಖಕ್ಕೆ ಖರ್ಚಿಗೆ ಬೇಕಂದ್ರೆ ಕೇಳಿದ್ರೆ ನಾನೇ ಕೊಡ್ತಿದ್ನಲ್ಲ ಪಾಪ. ಅಂತದ್ ಯಾಕ ಮಾಡಕ್ ಹೋದೆ ನೀನು? ಹೇಳಪ್ಪ ನೀನೇ, ನೀನ್ ಮಾಡಿರೋ ತಪ್ಪು ತಾನೆ. ಅಲ್ಲ ಕಣ ಬಾಬಾ, ನಾನು ಕಾಯಿ ಎತ್ತಕ್ ಹೋಗ್ಲಿಲ್ಲ ಕಣ ಬಾಬಾ. ನನ್ನ ಮಾತು ಕೇಳ ಬಾಬಾ. ಇಲ್ಲಿ ಆ ಲೆಕ್ಕಾಚಾರ ಬಂದ್ಬಿಟ್ಟು ಎಲ್ಲ ಗೋಣಿ ಚೀಲ ತುಂಬ್ತಿತ್ತು. ನಾನು ಬಂದ್ಬಿಟ್ಟು ಗೋಣಿ ಚೀಲ ಯಾಕೆ ಲೆಕ್ಕಾಚಾರಿ ಅಂತ ಕೇಳಿದಾಗ, ಇದು ಸಾವುಕಾರ ಹೇಳಿದ್ರು ಗೋಣಿ ಚೀಲನ ತಗೊಂಡೋಗ್ಬಿಟ್ಟು ಅಲ್ಲೊಂದ್ ಸ್ವಲ್ಪ ಇಡ್ಬೇಕು, ಕಾಯಿಗಳೆಲ್ಲ ಈ ಕಡೆ ಪಕ್ಕದಲ್ಲಿ ಇಡ್ಬೇಕು ಅಂತ ಹೇಳಿದಾರೆ. ಬಾಯಲ್ಲಿ ಒಂದ್ ಸ್ವಲ್ಪ ನೀನು ಎತ್ಕೊಂಡು ಇಡುಬಾ ಅಂತ ಹೇಳಿರು. ನಾನು ಅದಕ್ಕೆ ಇನ್ನೇನ್ ಮಾಡೋದು ಅಂತ ತಗೊಂಡೋಗಿ ಒಂದೊಂದಾಗೆ ಎಲ್ಲದನ್ನು ತಗೊಂಡೋಗಿ ಇಟ್ಟೆ. ಹಿಂಗಿಟ್ಟು ಇದು ಮಾಡ್ತಿದ್ದೀನಿ. ಅವನು ಬೇಕು ಅಂತಾನೆ ಜಗಣ್ಣ
ಹೊಟ್ಟೆ ಕಿಚ್ಚಿಂದ ಎಲ್ಲ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಎಲ್ಲ ನಿಮ್ಗೆ ತೋರಿಸಿದಾನೆ. ನಿಮ್ಗೇನ್ ಅನ್ನಿಸ್ತು? ನಾನು ಕಳ್ತನ ಮಾಡಿದೀನಿ ಅಂತ ನಿಮ್ಗೆ ಅನ್ನಿಸ್ತು ಅಷ್ಟೇ. ನಾವೇನು ಮಾಡಿಲ್ಲ ಕಣ್ ಬಾವ. ಏನಪ್ಪ ನಿಜಾನೋ ಸುಳ್ಳು, ಸತ್ಯ ಯಾವುದು ಸುಳ್ಳು ಯಾವುದು ನನ್ಗಂತೂ ಒಂದೂ ಗೊತ್ತಾಗ್ತಿಲ್ಲ. ಎಲ್ಲ ಹುಚ್ಚಿಡ್ದಂಗ ಆಗೋಗ್ತೈತೆ ಅತ್ಲಾಗಿ ನನಗಂತೂ ಅತ್ಲಾಗಿ. ಯಾವಾಗು ಏನಾದ್ರೂ ಆಗ್ಲಿ ನನ್ಗೇನ್ ಅತ್ಲಾಗಿ ತಲೆ ತಿರ್ಗಂಗ ಆಗ್ತೈತೆ. ನನಗೆ ಯೋಚನೆ ಮಾಡಿ ಮಾಡಿ ನನಗೂ ಸಾಕಾಗೋಯ್ತು. ಪಾಪ ನನ್ ತಮ್ಮ ಹೆಂಗಾಗಿದೆ ನೋಡು. 2 ದಿವಸದಿಂದ ಮುಖ ಎಲ್ಲ ಬಾಡೋಗಂಗ ಆಗೈತೆ ಪಾಪ, ಯೋಚನೆ ಮಾಡಿ ಮಾಡಿ ಮಾಡಿ. ಇಲ್ದಲೆ ಇರೋದು ಆಪಾದನೆಲ್ಲ ಅವನೇ ಎಲ್ಲ ತಲೆ ಮೇಲೆ ಅವನೇ ಓದ್ಕೊಂಡ್ಬಿಟ್ಟ. ಕಳ್ಳ ಅಂತ ಪಟ್ಟ ಕಟ್ಬಿಟ್ರು ಎಲ್ಲಾರು ಸೇರ್ಕೊಂಡ್ಬಿಟ್ಟು ಪಾಪ ಅವನಿಗೆ ಬೇಜಾರಾಗ್ದಂಗಿರುತ್ತಾ, ನೋವಾಗ್ದಂಗಿರುತ್ತಾ? ಹಾಗೆ ಆಗುತ್ತೆ. ಯಾಕೆ ತಾನೇ ಆಗಲ್ಲ ಹೇಳು? ಯೋಚನೆ ಮಾಡಿ 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 ಗಂಡ ಹೆಂಡತಿ ನೋಡಿ ಹೆಂಗಾಗಿದಾರಂತ. ಪಾಪ ನಮ್ ಚೈತ್ರ ನನ್ಗೆ ಒಂದ್ಗಳಿಗೆನೂ ಬಿಟ್ಟಿರ್ತಿರಲಿಲ್ಲ. ಬಿರಿಯಾನಿ ಮಾಡಿದೀನಿ ಅಕ್ಕ, ಕಬಾಬ್ ಮಾಡಿದೀನಿ, ತಿಂಡಿ ಮಾಡಿದೀನಿ, ಕೇಸರಿ ಬಾತ್ ಮಾಡಿದೀನಿ, ಪಲಾವ್ ಮಾಡಿದೀನಿ ಅಂತ ತಗೊಂಬಂದ್ ಕೊಡೋಳು. ಹ್ಞೂ ಅಕ್ಕ, ಸರಿಯಾಗಿ ಅವರು 2 ದಿವಸದಿಂದ ಊಟ ಮಾಡಿಲ್ಲ ಅಕ್ಕ. ನಾವೊಂದು ಹೊತ್ತಾದ್ರೂ ನೆನ್ನೆ ಸಾಯಂಕಾಲ ಇನ್ನೊಂದು ಹೊಟ್ಟೆ ಹಸಿವು ತಡೆಯಕ್ಕಾಗ್ದಲೆ ಒಂದ್ ಸ್ವಲ್ಪ ಊಟನಾದ್ರು ಮಾಡಿದೆ. ಇವ್ರು 2 ದಿವಸದಿಂದ ಊಟ ಮಾಡಿಲ್ಲ, ತಿಂಡಿ ಮಾಡಿಲ್ಲ, ಸರಿಯಾಗಿ ನೀರ್ ಕುಡಿದಿಲ್ಲ. ನನ್ಗಂತೂ ಯೋಚನೆ ಆಗ್ತೈತೆ. ಹುಷಾರ್ ತಪ್ತೀರಾ ಕಣ್ರಿ, ಬರ್ರಿ ಮೊದ್ಲು ಊಟ ಮಾಡಿ ಬರ್ರಿ ಅಂದ್ರೂ ಮಾತು ಕೇಳ್ತಿಲ್ಲ, ಏನಿಲ್ಲ. ನನ್ಗಂತೂ ಏನೇನ್ ಮಾಡೋಣ ಅಂತ ಒಂದು ಗೊತ್ತಾಗ್ತಿಲ್ಲ ಕಣಕ್ಕ. ಆ ಮಗಳಿಗೆ ಬೇರೆ ನೋಡಿ ಚೆನ್ನಾಗಿರೋ ಸಂಬಂಧ ನೋಡ್ಬಿಟ್ಟು ಮದ್ವೆ ಮಾಡೋಣ ಅಂತ ಹುಡುಕ್ತಿದೀನಿ. ಇವನ್ ಹುಡುಗ ನೋಡಿದ್ರೆ ಇವನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋಗಿರೋನು ಇಷ್ಟೊತ್ತು ಇನ್ನೂ ಬಂದಿಲ್ಲ. ಅಲ್ಲೇ 3-4 ತಿಂಗಳಾಯ್ತು ಊರಿಗೆ ಬಂದು. ಏನ್ ಮಾಡೋಣಕ್ಕ ನಾನು? ನನಗೆ ಒಂದು ದಿಕ್ಕೇ ತೋರ್ಸಂಗ ಆಗ್ತೈತೆ. ಯಾರ್ಯಾರಿಗೆ ಏನೇನ್ ಹೇಳೋಣ, ಏನೇನ್ ಮಾಡೋಣ ಅಂತ ಒಂದೂ ಗೊತ್ತಾಗ್ತಿಲ್ಲ. ಸುಮ್ನಿರ ಚೈತ್ರ, ಏನೇನೋ ಹೇಳ್ಬಿಟ್ಟು ಹೊಟ್ಟೆ ಉರ್ಸ್ಬಿಡಾಕ ಸುಮ್ಕಿರು. ನನ್ ತಮ್ಮ ಅಂತ ಕೆಲ್ಸ ಏನು ಮಾಡಿರಲ್ಲ ಅಂತ ನನಗ್ ಚೆನ್ನಾಗಿ ಗೊತ್ತು. ಸುಮ್ಮ ಕೂತ್ಕೊಳ್ಳೆ ಇವಳೆ, ನೀನ್ ಜಾಸ್ತಿ ಮಾತಾಡಬೇಡ ನೀನು. ಸುಮ್ನೆ ಕೂತ್ಕೊಂಡ್ಬಿಟ್ರೆ ನನಗೂ ಒಳ್ಳೇದು ನಿನ್ಗೂ ಒಳ್ಳೇದು. ಎಲ್ರು ನನಗ್ ಮೋಸ ಮಾಡೋವ್ರೇನೆ ಅತ್ಲಾಗಿ. ಯಾರ ಮಾತು ಕೇಳೋಣ, ಯಾರು ಬಾವಾ 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 ಅಂದ್ಕೊಂಡ್ಬಿಟ್ಟು ಇವನೇ ಇಂತ ಮೋಸ ಮಾಡಿದಾರಲ್ಲ, ಬೇರೆಯವರು ಕೆಲ್ಸಕ್ಕೆ ಬರೋರು ಮಾಡ್ದಂಗಿರ್ತಾರ? ಏನಮ್ಮ ನೀನೇ ಹೇಳು. ಅಲ್ಲ ಅವ್ನ ಲೆಕ್ಕಾಚಾರಿ ಇಂಥ ಕೆಲಸ ಎಲ್ಲ ಮಾಡ್ತಿದಾರಂತ ಇವ್ನಿಗೆ ಗೊತ್ತು ತಾನೆ. ಇವ್ನಿಗೆ ಗೊತ್ತಾದ್ಮೇಲೆ ಇವನೇ ಬಾಯ್ ಬಿಟ್ಟು ನನಗೆ ಹೇಳಿದ್ರೆ ಏನಾಗ್ತಿತ್ತು? ನಾನೇ ಬುದ್ಧಿ ಕಲಿಸ್ತಿದ್ದೆ ತಾನೆ, ಇಲ್ಲ ಕೆಲಸದಿಂದ ಕಳಿಸ್ತಿದ್ದೆ ಅವನಿಗೆ. ಅದನ್ನ ಬಿಟ್ಬಿಟ್ಟು ಅವನ ಜೊತೆ ಸೇರ್ಕೊಂಡ್ಬಿಟ್ಟು ಇವ್ನು ತಪ್ಪು ಮಾಡೋ ಅಂತ ಏನಾಗೈತೆ? ಇವನು ಮನೆ ಮಗ ಆಗ್ಬಿಟ್ಟು ಇವನೇ ಹಿಂಗ್ ಮಾಡಿದ್ರೆ ಬೇರೆಯವರೆಲ್ಲ ಮೋಸ ಮಾಡ್ದಂಗಿರ್ತಾರ. ಅವ್ನು ಲೆಕ್ಕಾಚಾರಿ ಮಾಡಿದ್ರಲ್ಲಿ ಏನೂ ತಪ್ಪಿಲ್ಲ ಕಣಿ ಹೇಳು. ಇವ್ನು ಮನೆ ಮಗ ಆಗ್ಬಿಟ್ಟು ಇವನೇ ಇಂಥ ಕೆಲಸ ಮಾಡಿದಂದ್ಮೇಲೆ ಬಾವಾ ಸುಮ್ಕಿರಿ ಬಾಬಾ. ನೀವು ಚುಚ್ಚಿ ಚುಚ್ಚಿ ಹಿಂಗೆಲ್ಲ ಮಾತಾಡ್ಬೇಡ್ರಿ, ನನಗೆ ಬೈದ್ಬೇಡ್ರಿ ಕಣ್ ಬಾಬಾ. ನನಗೆ ಸಖತ್ ಬೇಜಾರಾಗುತ್ತೆ. ದಯವಿಟ್ಟು ಈಗೆಲ್ಲ ಮಾತಾಡಕ್ ಬರ್ಬೇಡಿ ನೀವು. ನಾನು ಅಂತ ತಪ್ಪೇನು ಮಾಡಿಲ್ಲ ಕಣ್ ಬಾಬಾ. ಅಕಸ್ಮಾತ್ ಮಾಡಿದ್ರು ನಾನು ಬೇಕು ಬೇಕು ಅಂತ ಗೊತ್ತಿದ್ದು ಮಾಡಿಲ್ಲ ಕಣ್ ಬಾಬಾ. ಗೊತ್ತಿಲ್ದಂಗೆ ಮಾಡಿಬಿಟ್ಟಿದ್ದೀನಿ. ದಯವಿಟ್ಟು ಇದೊಂದ್ಸಲಿ ನನಗೆ ಕ್ಷಮಿಸ್ಬಿಡ್ರಿ ಬಾಬಾ. ಇದೊಂದೇ ಒಂದ್ಸಲಿ. ನನಗೆ ಬೇಜಾರಾಗ್ತಿರೋದು ಕೆಲಸ ಹೋಯ್ತು ಅಂತ ಬೇಜಾರು ಮಾಡ್ತಿಲ್ಲ ನಾನು. ಬೇಜಾರಾಗ್ತಿಲ್ಲ ನನಗೆ. ಅನ್ಯಾಯವಾಗಿ ನಮ್ಮ ಭಾವ ಇಟ್ಕೊಂಡಿದ್ದೀನಿ ನಂಬಿಕೆ ಎಲ್ಲ ಕಳ್ಕೊಂಡ್ಬಿಟ್ನಲ್ಲ ಅಂತಾನೆ ನನಗೆ ಬೇಜಾರಾಗ್ತಿರೋದು. ಇನ್ಮೇಲಿಂದ ಈ ರೀತಿ ಎಲ್ಲ ಮಾಡಲ್ಲ ಕಣ್ ಬಾಬಾ. ನೀವು ಇಟ್ಕೊಂಡಿರೋ ಉಳಿಸ್ಕೊಂಡು ಹೋಗಿರೋ ನಂಬಿಕೆನ ಇನ್ನು ಮುಂದೆ ಹಂಗೇ ಉಳಿಸ್ಕೊಂಡು ಹೋಗ್ತೀನಿ. ದಯವಿಟ್ಟು ನನಗೆ ಇದೊಂದ್ಸಲಿ ನಿಮ್ಮ ಜೊತೆ ಕರ್ಕೊಳ್ಳಿ ಬಾಬಾ. ನಿಮಗೆ ಬಿಟ್ಟಿರೋಕ್ಕಾಗಲ್ಲ ಕಣ್ ಬಾಬಾ. 2 ದಿವಸದಿಂದ ನನಗೆ ಎಷ್ಟು ಹಿಂಸೆ ಆಗ್ತೈತೆ ಗೊತ್ತಾ? ಅಲ್ಲ ಕಣಪ್ಪ, ಮಾವ ಅತ್ತೆ ಇಷ್ಟೊಂದೆಲ್ಲ ಕೇಳ್ಕೊಡ್ತಿದ್ದಾರೆ. ಇದೊಂದ್ಸಲಿ ಏನೋ ತಪ್ಪಾಗೋಯ್ತು ಕಣಪ್ಪ. ಅದನ್ನೇ ನೀನ್ ಮನ್ಸಿಗೆ ಇಟ್ಕೊಂಡ್ಬಿಟ್ಟು ಹಿಂಗ್ ಮಾಡಿದ್ರೆ ಆಗುತ್ತೇನಪ್ಪ? ಇದೊಂದ್ಸಲಿ ಕ್ಷಮಿಸ್ಬಿಡಪ್ಪ. ಮಾವಂಗೆ ನಿನ್ ಜೊತೆ ಸೇರಿಸ್ಕೊಳಪ್ಪ. ಪಾಪ ಕಣಪ್ಪ ಮಾವ ಎಷ್ಟೊಂದೆಲ್ಲ ಯೋಚನೆ ಮಾಡ್ತಿದಾರೆ. ಅಲ್ಲ ಕಣಪ್ಪ, ನಿನ್ಗೆ ಮೊದ್ಲಿಂದಾನು ನಮ್ಮ ಚಿಕ್ಕಪ್ಪಂದ್ರುಗಳಾಗ್ಲಿ ಯಾರು ಆಗ್ಲಿ ಒಬ್ರಾದ್ರೂ ಸಪೋರ್ಟಿಗೆ ಬಂದಿದ್ರ, ಸಹಾಯ ಮಾಡಿರ? ಯಾರು ಆಗಿರಲಿಲ್ಲ. ನಮ್ಮ ಮಾವನೇ ನಿನ್ಗೆ ಯಾವಾಗ್ಲೂ ಜೊತೆಲಿದ್ದು ಬಾವ 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 ಅನ್ಕೊಂಡು ಪ್ರತಿಯೊಂದನ್ನು ಕೆಲಸ ಮಾಡಿಸ್ತಿದ್ದು. ನೀನ್ ಮುಂದೆ ಬೆಳೆಯಕ್ಕೆಲ್ಲ ಹೆಲ್ಪ್ ಮಾಡಿದ್ದು ಮಾವನೇ. ಅದನ್ನ ಮರಿಬೇಡ್ರಿ ನೀವು. ಏನೋ ಒಂದ್ ಚಿಕ್ಕ ತಪ್ಪು ಮಾಡಿರೋದಕ್ಕೆ ಅದನ್ನೇ ದೊಡ್ಡ ವಿಷಯ ಮಾಡ್ಕೊಂಡ್ಬಿಟ್ಟು ಅವರಿಗೆ ಕಳ್ಸೋದ್ ನೀವು ಎಷ್ಟು ಮಟ್ಟಿಗೆ ಚೆನ್ನಾಗೈತೆ ಹೇಳ್ರಿ, ನೀವೇ ಹೇಳ್ರಿ. ಚಂದುವಾ, ನೀನು ಬಾಳ ದೊಡ್ಡ ಮಾತಾಡ್ತಿದ್ಯಾ ಕಣಮ್ಮ. ಅಲ್ಲ ದೊಡ್ಡವ್ರು ಮಾತಾಡ್ತಿರ್ಬೇಕಾದ್ರೆ ಚಿಕ್ಕವ್ರು ಮಧ್ಯದಲ್ಲಿ ಬಾಯ್ ಹಾಕ್ಬಾರ್ದು. ನೀನ್ ಏನ್ ಕೆಲಸ ಆಯ್ತಾ ಮಾಡ್ಕೊ ಹೋಗಮ್ಮ. ನನಗೆ ಸುಮ್ನೆ ಮಾತಾಡ್ಬೇಡ ನೀನು. ಅಲ್ಲ ನಿನ್ಗೆ ನಿಮ್ಮ ಅತ್ತೆ ಮಾವನ ಮನೆಗೆ ಹೋಗೋದು ಕಳ್ಸಿದ್ದೆ ನನ್ ತಪ್ಪಾಗೋಯ್ತು ಅನಿಸ್ತೈತಿ ಇವಾಗ. ನೀನು ಮಾತಾಡ್ತಿರೋದ್ ನೋಡಿದೆ. ನಿನಗೆ ಏನು ಗೊತ್ತಾಗಲ್ಲ, ಇನ್ನು ಚಿಕ್ಕವಳು ನೀನು. ಹೋಗ್ ನೀನ್ ಒಳಗಡೆ ಹೋಗು ಸುಮ್ಕೆ. ಇಲ್ಲ ಕಣಪ್ಪ, ನನ್ಗವೆಲ್ಲ ಗೊತ್ತಿಲ್ಲ ಕಣಪ್ಪ. ನಾನೇನ್ ಚಿಕ್ಕವಳೇನಲ್ಲ. ನನ್ಗೂ ಎಲ್ಲ ಕಷ್ಟ ಸುಖ ಪ್ರತಿಯೊಂದನ್ನು ಅರ್ಥ ಆಗುತ್ತೆ. ಯಾರ್ಯಾರು ಒಳ್ಳೆಯವರು ಯಾರ್ಯಾರು ಕೆಟ್ಟವರು ಅಂತ ಅರ್ಥ ಮಾಡ್ಕೊಂಡಲ್ಲಿ ಇರೋಷ್ಟು ಏನ್ ಚಿಕ್ಕವಳಲ್ಲ. ನನ್ಗೆಲ್ಲ ಗೊತ್ತಾಗುತ್ತೆ ಕಣಪ್ಪ. ದಯವಿಟ್ಟು ಹೇಳ್ತಿದೀನಿ ಕಣಪ್ಪ, ನೀನು ಮಾವ ಅತ್ತೆಗೆ ಮೊದ್ಲಂಗೆನೆ ಚೆನ್ನಾಗಿ ನೋಡ್ಕೋಬೇಕು, ಚೆನ್ನಾಗಿ ಇದ್ ಮಾಡ್ಬೇಕು. ಮಾವಂಗೆ ನಿನ್ ಜೊತೆ ಕರ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ಮಾವಂಗೇನಾದ್ರೂ ಮಾತಾಡ್ಸಲ್ಲ ನೀವು ಕೋಪ ಮಾಡಿ ಕಳ್ಸಿರಿ ಅಂದ್ರೆ ನೋಡ್ರಿ, ನಾನ್ ಈಗಲೇ ಹೇಳ್ತಿದ್ದೀನಿ, ನಾನು ಮನೇಲಿ ಇರಲ್ಲ. ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ. ನೀವೇ ಚೆನ್ನಾಗಿರಿ ಎಲ್ಲಾರು. ಸುಮ್ನಿರು ಚಂದು, ಹಿಂಗೆಲ್ಲ ನೀನು ಅಣ್ಣರ ವಿರುದ್ಧ ನೀನ್ ಹಿಂಗೆಲ್ಲ ಮಾತಾಡ್ಬೇಡ. ನೀನ್ ಚಿಕ್ಕವಳು, ಈಗೆಲ್ಲ ಮಾತಾಡ್ಬೇಡ. ನಮ್ ತಪ್ಪಾಗಿದ್ರೆ ಅಣ್ಣ ಬೇಕಾದ್ರೆ ಏನಾದ್ರೂ ಶಿಕ್ಷೆ ಕೊಟ್ಬಿಡ್ಲಿ, ಏನ್ ಪರವಾಗಿಲ್ಲ. ನೀನ್ ಹಿಂಗೆಲ್ಲ ಮಾತಾಡ್ಬೇಡ, ಸುಮ್ನಿರು. ಹಿರಿಯವ್ರಿಗೆ ದೊಡ್ಡವ್ರಿಗೆ ಈ ರೀತಿ ಎದುರುತ್ರ ಕೊಡಬಾರ್ದು ನೀನು.
ಚೈತ್ರ ಎಲ್ಲ ಗಲಾಟೆ ಮಾಡ್ತಿರೋದು ಬೇಜಾರು ಮಾಡ್ಕೊಂಡಿರೋದು ಎಲ್ಲ ನಮ್ಮಿಂದಾನೆ ಕಣೆ. ನನಗೆ ಗೊತ್ತಿದ್ದು ಗೊತ್ತಿಲ್ಲದೋ ನಾನು ತಪ್ಪಾಡ್ಬಿಟ್ಟಿದ್ದೀನಿ. ಮಾವಂಗೆ ಬಾವಂಗೆ ನನ್ನ ಮೇಲೆ ಸಿಕ್ಕಾಬಟ್ಟೆ ಬೇಜಾರಾಗ್ಬಿಟ್ಟಿದೆ. ಸರಿ ಆಯ್ತು ಬಾ, ಹೋಗೋಣ ಬಾ. ಹೆಂಗಿದ್ರು ಇನ್ನೇನು ಮಾಡೋಕ್ಕಾಗುತ್ತೆ, ಹೋಗೋಣ ನಡಿ. ಹ್ಞೂ ನಡೀರಿ, ನಮ್ಮ ಅಪ್ಪ ಅಮ್ಮ ಕರಿತಿದ್ದಾರೆ. ಇನ್ನೇನು ಇಲ್ಲಿ ಇನ್ನೇನ್ ಮಾಡಕ್ಕಿರೋಣ, ನಡೀರಿ ಹೋಗೋಣ. ಮಗಳಿಗೂ ಅಲ್ಲೇ ಕರ್ಕೊಂಡು ಅಲ್ಲೇ ಇದ್ಬಿಡೋಣ. ಇನ್ನೇನಕ್ಕೆ ಈ ಊರಲ್ಲಿ ಇರೋದೇ ಬೇಡ, ಹಳೆದೆಲ್ಲ ನೆನಪು ಬರ್ತಿರುತ್ತೆ. ಬೇಡವೇ ಬೇಡ ಕಣ್ರಿ, ಇಲ್ಲಿ ಸವಾಸನೆ ಬೇಡ. ನಡೀರಿ ಹೋಗ್ಬಿಡೋಣ. ಅಲ್ಲ ನನಗೆ ಬೇಜಾರಾಗ್ತಿರೋದು ಒಂದೇ ಕಣ್ರಿ, ನೀವು ಮಾಡ್ದಲ್ಲಿರೋ ತಪ್ಪಿಗೆಲ್ಲಾದ್ರೂ ಕಳ್ಳ ಅಂತ ಎಲ್ಲಾರು ದೂರ್ತಿದಾರಲ್ಲ, ಅದೇ ಬೇಜಾರಾಗ್ತಿರೋದು. ಏನು ಮಾಡಕ್ಕಾಗಲ್ಲ. ನಿಮ್ಗೆನೆ ಬುದ್ಧಿ ಹೇಳಿದೆ ನಾನು ಸಾವಿರ ಸಲಿ. ಅಕ್ಕ ಬಾವ ಅಂತ ಜಾಸ್ತಿ ಓಡಾಡ್ಬೇಡ ಕಣ್ರಿ. ನೀವು ಬುದ್ಧಿವಂತರಾಗ್ರಿ, ನಿಮ್ಗೋಸ್ಕರ ಏನಾರ ಮಾಡ್ಕೊಳ್ರಿ ಅಂತ ಹೇಳಿದೆ. ಇಲ್ಲ ನಮ್ಮ ಬಾವ ಹೇಳ್ದಂಗೆ ನಾನು ಮಾತು ಕೇಳೋದು ಅಂತ ನೀವು ಬಾವ ಅಂತ ಇದ್ ಮಾಡಿದಕ್ಕೆ ಇವತ್ತು ನೋಡಿ ನಿಮ್ಗೆ ಎಂತ ಪರಿಸ್ಥಿತಿ ಬಂತು. ಬಿಡಿ ಹೋಗ್ಲಿ, ಏನು ಮಾಡಕ್ಕಾಗಲ್ಲ. ನಿಮ್ ಒಳ್ಳೆತನ ನಿಮಗೆ ಒಂದಲ್ಲ ಒಂದ್ ದಿವಸ ಕಾಪಾಡುತ್ತೆ. ಬನ್ನಿ ಹೋಗೋಣ. ನಾನಿದೀನ್ ಕಣ್, ಬರ್ರಿ ನಮ್ ತವ್ರ ಮನೆಗೆ ಹೋಗೋಣ ಬರ್ರಿ. ಅಪ್ಪ ಅಮ್ಮಂಗ್ ಫೋನ್ ಮಾಡಿದ್ದೆ. ಏಯ್ ಚೈತ್ರ, ಅದೇನಂತ ಮಾತಾಡ್ತಿದ್ಯಾ? ಸುಮ್ಕಿರೆ. ಊರ್ ಬಿಟ್ಟು ಹೋಗ್ತಾಳಂತೆ, ಊರ್ ಬಿಟ್ಟು. ಅಬಾ ದೊಡ್ಡದಾಗೆಲ್ಲ ಮಾತಾಡಕ್ ಬರ್ಬೇಡ ನೀನು. ಸುಮ್ಗೆ ತೆಪ್ಪಗಿರ್ರಿ. ಊರ್ ಬಿಟ್ಟು ಹೋಗೋದಂತ ನಿಮ್ಗೇನಾಗೈತೆ? ಏನಂತದ್ ಮಾಡಿದೀರ ಅಂತ ಇವಾಗ ಹಿಂಗಾಡ್ತಿದ್ದೀರಾ? ಏನಾಗೈತಂತ ಹಿಂಗಾಡ್ತಿದ್ದೀರಾ? ಸುಮ್ಕಿರಿ ನೀವು. ಇವನು ಅಳರಾಗ ಮಕ ಮಾಡ್ಕೊಂಡು ಬಾವ ಅನ್ಕೊಂಡು ಬಂದಿದ್ದಾರೆ. ಏನು ಆಗಿರ್ಕೊಂಡು ಸುಮ್ಕಿರ. ನೀನ್ ಏನಾದ್ರು ತಪ್ಪು ಮಾಡಿದ್ರೆ ಬೇಕಾದ್ರೆ ಏನೋ ಇದ್ ಮಾಡೋಣ. ಏನು ತಪ್ಪು ಮಾಡಿಲ್ಲ, ಕೆಟ್ಟಗಳಿಗೆ ಏನೋ ಆಗೋಗ್ಬಿಟ್ಟೈತೆ. ಅದನ್ನ ನೀನು ದೊಡ್ಡ ಮಾಡ್ತಾ ಹೋಗೋದ್ ಬೇಡ. ಸುಮ್ಕಿರಿ ಇವಾಗ. ಆಯ್ತು ರೀ, ಅವ್ರು ಹೋಗ್ತಿದಾರ್ ಕಣ್ರಿ. ಬೇಜಾರ್ ಮಾಡ್ಕೊಂಡು ನನ್ನ ತಮ್ಮ ಹೆಂಡತಿ ಇಬ್ರಾಳದನ್ನು ಹೋಗ್ತಿದಾರ್ ಕಣ್ರಿ. ದಯವಿಟ್ಟು ಇದೊಂದ್ಸಲಿ ಕ್ಷಮಿಸ್ಬಿಡ್ರಿ, ನನ್ ಮಾತ್ ಕೇಳ್ರಿ. ಇದೊಂದ್ಸಲಿ ಪಾಪ ಹೋಗ್ತಿದಾರ್ ಕಣ್ರಿ, ಅರ್ಥ ಮಾಡ್ಕೊಳ್ರಿ. ಏನು ಕ್ಷಮಿಸರಿ ನಾನು? ಆಯ್ತು, ನಾನೇನು ಅವನಿಗೇನು ಕೈಯೇನು ಬಿಡಲ್ಲ. ಆಯ್ತು, ಇವಾಗ ನನಗೆ ಸ್ವಲ್ಪ ಮನ್ಸಿಗೆ ಸಮಾಧಾನ ಇಲ್ಲ ಕಣೆ. ಕ್ಷಮಿಸಿದೀನಿ, ಏನ್ ಪರವಾಗಿಲ್ಲ, ನನ್ಗೇನೇನು ಬೇಜಾರೇನಿಲ್ಲ. ಆದ್ರೆ ನಾನು ನಂಬಿಕೆ ಇಟ್ಕೊಂಡಿದ್ದು ನನ್ನ ಬಾ ಮೈದಾನಿ ಇಂಥ ಕೆಲಸ ಮಾಡುದಂತ ಸ್ವಲ್ಪ ಮನ್ಸಿಗೆ ತಡಿಯಕ್ ಆಗ್ತಿಲ್ಲ, ಬೇಜಾರಾಗಂಗ ಆಗ್ತೈತೆ. ಆಯ್ತು, ಇವಾಗ ಅವ್ನ ಪಾಡಿಗೆ ಅವ್ನು ಇರ್ಲಿ ಒಂದ್ ವಾರ ನೋಡೋಣ. ಒಂದ್ ವಾರ ಮುಗಿಸ್ಕೊಂಡು ಬೇಕಾದ್ರೆ ಕೆಲ್ಸಕ್ಕೆ ಬರ್ಲಿ, ಬೇಕಾದ್ರೆ ತೋಟ ಕೆಲ್ಸಕ್ಕೆ ನಾನು ಬರ್ಲಿ. ಈಗ ಒಂದ್ ವಾರದವರೆಗೂ ಮಾತ್ರ ನನಗೆ ಸಮಾಧಾನನೇ ಇಲ್ಲ ಕಣೆ ಇವಳೆ. ಸ್ವಲ್ಪ ದಿವಸ ಅವನು ಹಂಗೆ ಇರೋದು ಕೇಳು. ಒಂದ್ 2-3 ದಿವಸ, ವಾರನೂ ಬೇಡ, ಒಂದ್ 2-3 ದಿವಸ ಸುಮ್ಕಿರೋದು ಕೇಳು. ಆಮೇಲೆ ಅವ್ನ ಪಾಡಿಗೆ ಅವ್ನು ಬರ್ಲಿ ಕೆಲ್ಸಕ್ಕೆ. ನನಗೇನೇನು ಬೇಜಾರೇನಿಲ್ಲ. ನನ್ಗೂನು ನನ್ನ ಬಾ ಮೈದ ಅಂತ ಒಂದು ಆಸೆ ಐತಿ. ಮೊದ್ಲಿಂದ ಏನೋ ಒಂದು ಮಾಡ್ಕೊಡ್ಬೇಕು ಅಂತಾನೋ ಆಸೆ ಐತಿ. ನನಗೋಸ್ಕರ ಬಹಳ ಕಷ್ಟಪಟ್ಟಿದ್ದಾನೆ. ಹಂಗಾಗಿ ಅವ್ನಿಗೇನು ಕೈ ಏನ್ ಬಿಡಲ್ಲ ಅಂತ ಹೇಳಿ ಕಳ್ಸು. ಏನ್ ಬೇಜಾರ್ ಮಾಡ್ಕೊಳ್ಳಿಲ್ಲ, ಏನ್ ಬೇಜಾರ್ ಮಾಡ್ಕೋಬೇಡ ಅಂತ. ಸರಿ ಕಣ್ ಬಾಬಾ, ಆಯ್ತು. ಹೆಂಗ ನೀವು ಕ್ಷಮಿಸಿದೀನಿ ಅಂತ ಹೇಳಿರಲ್ಲ, ಅಷ್ಟೇ ಸಾಕು, ನನಗೆ ಇನ್ನೇನು ಬೇಡ. ಬಾಬಾ, ನೀವು ತಿಳ್ಕೊಂಡಿರಂಗೆ ಅದು ಟೈಮ್ ಏನೋ ಬೇರೆಯವ್ರು ಯಾರೋ ಏನೋ ಒಂದು ಮಾಡಕ್ ಹೋಗಿ ಕುತಂತ್ರ ಮಾಡಕ್ ಹೋಗಿ ನನ್ನ ಮೇಲೆ ಹೊಟ್ಟೆ ಕಿಚ್ಚಿಂದ ನಾವಿಬ್ರು ಚೆನ್ನಾಗಿರೋದು ನೋಡಿ ನಮ್ಮಿಬ್ರ ಮಧ್ಯದಲ್ಲೂ ಜಗಳ ಮಾಡಬೇಕು, ಮಾಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದಾನೆ ಇವೆಲ್ಲ ಮಾಡಿರೋ ನಡೆದಿರೋ ಕುತಂತ್ರಗಳು. ಒಂದೊಂದಾಗೆ ಸ್ವಲ್ಪ ದಿವಸದಲ್ಲೇ ನಾನು ಹೇಳ್ತೀನಿ. ನಾನು ಮಾತ್ರ ಇಂಥ ಕೆಲಸ ಮಾಡಿಲ್ಲ ಕಣ್ ಬಾಬಾ, ಸರಿನಾ? ಅಂಥದ್ದು ನನಗೇನು ಆಗಿಲ್ಲ. ತೆಂಗಿನಕಾಯಿ ಎತ್ಕೊಂಡು ಕಳ್ತನದಿಂದ ಮಾರ್ಕೊಳೋದಂಥದ್ದು ನಿಮ್ಗೆ ಹೇಳ್ತೀನಿ. ಸ್ವಲ್ಪ ದಿವಸದಲ್ಲೇ ಸತ್ಯ ಏನಂತ ನಿಮ್ಗೆ ಅರ್ಥ ಆಗೋದು ಕಣ್, ಹೇಳ್ರಿ.